ನೋಡೋಕೆ ಒಂಥರ ಫುಲ್ ಬಿಸಿ ಬಿಸಿ ಕೈಮಾ ಗೊಜ್ಜು ಸಿಗುತ್ತೆ. ಸಂಡೇ ಸ್ಪೆಷಲ್ ಮಾತ್ರ ಕೈಮಾ ಗೊಜ್ಜು. ಇದಕ್ಕೆ ಬೇಳೆ ಹಾಕಿ ಥರ ಅಂತಾರೆ ನೋಡಿ, ಹೆಂಗೆ ಸ್ಮೂತ್ ಆಗಿರುತ್ತೆ ಮಟನ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಬಿರಿಯಾನಿ, ಹಂಗಂದ್ರೆ 140 rupeesಗೆ ನಿಮಗೆ 2 ಬಿರಿಯಾನಿ ಕೊಡ್ತಾ ಇದ್ದಾರೆ. ಒಂದಲ್ಲ 2 ಬಿರಿಯಾನಿ ಕೊಡ್ತಾ ಇದ್ದಾರೆ. ಸೊ ಫೆಬ್ರವರಿ 21ಗೆ ಮತ್ತು ಫೆಬ್ರವರಿ 22ಗೆ ವಿಚ್ ಇಸ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಇದು 1 year ಆ್ಯನಿವರ್ಸರಿ ಕಂಪ್ಲೀಟ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಸೊ ಇದು ಖುಷಿಯಾಗಿ ಕೊಡ್ತಾ ಇದ್ದಾರೆ. ಸೊ ಬೈ 1 get 1 ಚಿಕನ್ ಬಿರಿಯಾನಿ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಮರಿಯಪ್ಪನ್ ಪಾಳ್ಯ ಬಸ್ ಸ್ಟ್ಯಾಂಡು ನಿಯರ್ ಬೆಂಗಳೂರು ಯೂನಿವರ್ಸಿಟಿ, ಕೆಂಗೇರಿ ಮೇನ್ ರೋಡು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇದು ಬಿಟ್ಟು ಇವ್ರ ಹತ್ರ ಬ್ರೇಕ್ಫಾಸ್ಟ್ ಮೆನು ಕೂಡ ಇರುತ್ತೆ. ಅಂದರೆ ಸಂಡೇದಲ್ಲಿ ಬೆಳಗ್ಗೆ ಬಿಸಿ ಬಿಸಿ ಕಾಲ್ ಸೂಪ್ ಆಗಿರಲಿ, ಇಡ್ಲಿ ಆಗಿರಲಿ, ದೋಸೆ, ಇನ್ನು ಸ್ಪೆಷಲ್ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಒಳಗೆ ಹೋಗ್ಬಿಟ್ಟು ತಿಳಿಸ್ಕೊಡ್ತೀನಿ ಇನ್ನು ಡೀಟೇಲ್ ಆಗಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಬನ್ನಿ, ಲೆಟ್ಸ್ ಗೋ. ಸರ್ ನೋಡಿ, ಇದು ಮಟನ್ ಸಾರು. ನಾವು ಸೆಲೆಕ್ಷನ್ ಮಾಡಿ ಮಟನ್ ತರಿಸೋದು. ಮಟನ್ ನೋಡಿ ತಿಂದರೆ ಸ್ಮೂತ್, ಹಂಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ. ನೋಡಿ ಮಟನ್ ಯಾವ ಥರ ಬೆಂದಿದೆ. ಬೇರೆ ಕಡೆ ಹೋದರೆ ನಾರ್ ಥರ ಇರುತ್ತೆ ಮಟನು. ನೋಡಿ ಸ್ಮೂತಾಗಿರುತ್ತೆ ಮಟನು, ಬೆಣ್ಣೆ ಇದ್ದಂಗೆ ಇರುತ್ತೆ ಮಟನು. ನೋಡೋಕೆ ಒಂಥರ ಫುಲ್ ಬಿಸಿ ಬಿಸಿ ನೋಡಿ ಬಿಸಿ ಬಿಸಿ ಮಟನ್ ಕುರ್ಮಾ, ನೋಡಿ ಬಿಸಿ ಬಿಸಿ ಮಟನ್ ಬಿರಿಯಾನಿ. ಪೀಸ್ ಹಂಗೆ ಬೇರೆ ಕಡೆ ಬೆಂದೇ ಇರಲ್ಲ. ನೋಡಿ ಯಾವ ಥರ ಸ್ಮೂತಾಗಿ ಹೆಂಗಿದೆ ಮಟನು. ಚಿಕನ್ ಬಿರಿಯಾನಿ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಫ್ರೆಶ್ಶಾಗಿ ರೆಡಿ ಆಗ್ತಾನೆ ಇರುತ್ತೆ. ನಾವು ಪ್ರತಿ ಭಾನುವಾರ ಸಂಡೇ ಇದಕ್ಕೆ ಬೇಳೆ ಹಾಕಿ ಸ್ಪೆಷಲ್ಲಾಗಿ ಮಾಡೋವಂಥದ್ದು ಬೋಟಿ ಗೊಜ್ಜಿದು. ಇದಕ್ಕೆ ಬೇಳೆ ಬೋಟಿ ಗೊಜ್ಜು. ಕೈಮಾ ಗೊಜ್ಜು ಸಿಗುತ್ತೆ. ಸಂಡೇ ಸ್ಪೆಷಲ್ ಮಾತ್ರ ಕೈಮಾ ಗೊಜ್ಜು. ಇದಕ್ಕೆ ಬೇಳೆ ಹಾಕಿ ಕೈಮಾನ ರೆಡಿ ಮಾಡ್ತೀವಿ. ಬೆಳಗ್ಗೆ ಟಿಫನ್ಗೆ ಮಾತ್ರ ಇರುತ್ತೆ ಕೈಮಾ ಗೊಜ್ಜು. ಸರ್ ನಮ್ಮಲ್ಲಿ ಡೈಲಿ 12 ಗಂಟೆಗೆ ಕೈಮಾ ಉಂಡೆ ಸಿಗುತ್ತೆ. ಸ್ಪೆಷಲ್ಲಾಗಿ ತುಪ್ಪ ಹಾಕಿ ರೆಡಿ ಮಾಡ್ತೀವಿ ಕೈಮಾ ಉಂಡೆ. ಬೇರೆ ಕಡೆ ಎಲ್ಲ ಎಡ್ಮಿಟನ್ನು ಆ ಥರ ಈ ಥರ ಅಂತಾರೆ. ನೋಡಿ ಹೆಂಗೆ ಸ್ಮೂತ್ ಆಗಿರುತ್ತೆ ಮಟನ್. ನಮಸ್ತೆ ಸರ್, ನಮ್ಮ ಹೆಸರು ಮನು ಅಂದ್ಬಿಟ್ಟು. ನಮ್ಮ ಹೋಟ್ಲು ಶುರುವಾಗಿ ಅಲ್ಲೇ 1 ವರ್ಷ ಆಗಿದೆ ಸರ್. ನಮ್ಮಲ್ಲಿ ಪ್ರತಿ ಸಂಡೇ ಬೇಳೆ ಕೈಮಾ ಗೊಜ್ಜು, ಬೋಟಿ ಗೊಜ್ಜು, ಮತ್ತೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು, ಬೆಳಗ್ಗೆ ತಿಂಡಿಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇಡ್ಲಿ, ದೋಸೆ ಇದೆಲ್ಲ ಸಿಗುತ್ತೆ ಸರ್. ಮಧ್ಯಾಹ್ನ ಊಟದ ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಕುರ್ಮಾ, ಚಿಲ್ಲಿ ಚಿಕನು, ಮಟನ್ ಫ್ರೈ, ಮಟನ್ ಡ್ರೈ, ಮತ್ತೆ ಬೋಟಿ ಫ್ರೈ, ಬೋಟಿ ಡ್ರೈ, ಎಗ್ ಬೋಟಿ ಫ್ರೈ, ಗುಂಟೂರು ಚಿಕನು, ಲೆಮನ್ ಚಿಕನು, ಲಾಲಿಪಾಪು, ಕಬಾಬು, ಈ ಥರ ಎಲ್ಲ ಸುಮಾರು ವೆರೈಟಿ ಐಟಮ್ಗಳು ಸಿಗುತ್ತೆ ಸರ್ ನಮಗೆ. ಒಂದ್ಸರಿ ತಿಂದರೆ ಮತ್ತೆ ರಿಟರ್ನ್ ಈ ಹೋಟ್ಲಿಗೆ ಬರಬೇಕು ಅನ್ನೋ ಒಂದು ಮನಸ್ಸು ಅವರಲ್ಲಿ ಇರಬೇಕು. ಆ ಥರ ನಾವು ಐಟಮ್ನ ರೆಡಿ ಮಾಡ್ತೀವಿ. ಮಸಾಲೆ ಐಟಮ್ ಎಲ್ಲ ನಾವೇ ರೆಡಿ ಮಾಡ್ತೀವಿ. ಪ್ಯೂರ್ ನಾಟಿ. ಬೇರೆ ಕಡೆ ಎಲ್ಲ ಅದು ಇದು ಹಾಕ್ತಾರೆ ಅಂದ್ರೆ ಆ ಥರ ಯಾವುದೂ ಇಲ್ಲ. ಮನೇಲಿ ಯಾವ ಥರ ಸಾರು ಮಾಡ್ತೀವಿ ಅದೇ ಥರ ಸಾಂಬಾರು ನಮ್ಮಲ್ಲಿ. ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡಿ, ನಿಮಗೂ ಗೊತ್ತಾಗುತ್ತೆ. ಪದೇ ಮತ್ತೆ ನಮ್ಮಲ್ಲಿ ಫ್ಯಾಮಿಲಿಗಳೆಲ್ಲ ಹೊರಗಡೆಯಿಂದ ಬರ್ತಾರೆ. ಆನ್ಲೈನ್ ಇದೆ, ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ತಾರೆ. ಸ್ವಿಗ್ಗಿ, ಜೊಮ್ಯಾಟೊ ಎಲ್ಲ ಇದೆ. ಮತ್ತು ಯಲಹಂಕ, ಉತ್ರಳ್ಳಿ ಅಲ್ಲಿಂದ ಬುಕ್ ಮಾಡ್ತಾರೆ. ಕೆಲವರು ಇಲ್ಲಿ ತಿಂದು ಹೋದಂಥ ವ್ಯಕ್ತಿಗಳು ಸುಮಾರು ಕಡೆಯಿಂದ ಬರ್ತಾರೆ. ಮೊನ್ನೆ ಎಲ್ಲ ಡೆಲ್ಲಿಗೆ ಯಾರೋ ಪಾರ್ಸಲ್ ತೊಗೊಂಡೋಗಿ ಮಟನ್ ಬಿರಿಯಾನಿ ಎಲ್ಲ ಇಲ್ಲಿಂದ ಡೆಲ್ಲಿಗೆ ಪಾರ್ಸಲ್ ತೊಗೊಂಡೋಗಿದ್ದಾರೆ ಫ್ಲೈಟಲ್ಲಿ. ಅವ್ರು ತುಂಬ ಹಳೇ ಕಸ್ಟಮರ್, ನಮಗೆ ಅವ್ರು ಬೇಕಾಗಿರುವಂಥ ಕಸ್ಟಮರು. ಅದರಿಂದ ಅವರು ಪದೇ ಬಂದಾಗೆಲ್ಲ ಇಲ್ಲಿಂದ ತೊಗೊಂಡು ಹೋಗ್ತಾ ಇರ್ತಾರೆ ಸರ್. ನಮ್ಮದು ಈಗ 1 year ಆಯಿತು, ಒಂದು ವರ್ಷ ಆಯಿತು ಇವಾಗ ಹೋಟ್ಲ್ ಓಪನ್ ಆಗಿ. ಅದಕ್ಕೋಸ್ಕರ ಫೆಬ್ರವರಿ 21, 22 ಶನಿವಾರ ಭಾನುವಾರ ನಾವು ಆಫರ್ ಬಿಟ್ಟಿದ್ದೀವಿ. 1 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ, 140 ರೂಪಾಯಿ 1 ಬಿರಿಯಾನಿ. 2 ಮಟನ್ ಬಿರಿಯಾನಿ ತೊಗೊಂಡ್ರೆ ಕೈಮಾ ಫ್ರೀ ಇದೆ. ಪ್ರಶಾಂತ್ ಹೋಟ್ಲ್ ಅಂದ್ಬಿಟ್ಟು ಕೆಂಗೇರಿ ಮೇನ್ ರೋಡಲ್ಲಿ ಇರೋದು. ಮತ್ತೆ ಅಲ್ಲಿಂದ ಕೆಂಗೇರಿ ಮೇನ್ ರೋಡಲ್ಲಿ ಬಂದರೆ ನಿಮಗೆ ಮರಿಯಪ್ಪನ ಪಾಳ್ಯ ನಿಯರ್ ಬಸ್ ಸ್ಟಾಪ್ ಪಕ್ಕನೇ ಹೋಟ್ಲು ಲೆಕೆಟ್ ಆಗಿರೋದು. ಮೊದಲು ಬಂದಿದ್ದ ತಕ್ಷಣ ಇರೋ ಬಿಸಿ ಬಿಸಿ ಲೆಗ್ ಸೂಪ್ ಗೈಸ್. ಸೊ ಇದು ಆ್ಯಕ್ಚುಲಿ ನೋಡಿದ್ರೆ ಬ್ರೇಕ್ಫಾಸ್ಟ್ ಮೆನು. ಸೊ ಬ್ರೇಕ್ಫಾಸ್ಟ್, ಬಟ್ ನಾವು ಲಂಚ್ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಬರೀ ಲೆಗ್ ಸೂಪ್ ಮಾತ್ರ ಕೊಡಿ ಸರ್ ಅಂತ ತೊಗೊಂಡಿದ್ದೀವಿ. ಸೊ ಇಡ್ಲಿ, ದೋಸೆ, ಕಾಲ್ ಸೂಪು, ಬೋಟಿ ಗೊಜ್ಜು, ಇಕ್ಕದ ಬೆಳೆ ಬೋಟಿ ಸಾರ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಸೊ ಬ್ರೇಕ್ಫಾಸ್ಟ್ಗೆ ನೀವು ಬರ್ಬೋದು, ಲಂಚಿಗೆ ಮಾತ್ರ ಅಲ್ಲ, ಬ್ರೇಕ್ಫಾಸ್ಟಲ್ಲೂ ಕೂಡ ಇರುತ್ತೆ. ಸೊ ಫಸ್ಟು ಈ ಲೆಗ್ ಸೂಪ್ನ ನೋಡಿ ಬಿಸಿ ಕೊಟ್ಟಿದ್ದಾರೆ. ಆಹಾ, ಓಪೋ ಜಸ್ಟ್ ಇಳೀತಾ ಇದ್ದೀರಾ ಹಂಗೆ, ಜಸ್ಟ್ ಆ ಸಾಫ್ಟ್ ಮೀಟನ್ನು ನೀವು ಫೀಲ್ ಮಾಡಬಹುದು. ಪಕ್ಕ ಆ್ಯಕ್ಚುಲಿ ನೋಡೋಕೆ ಸೂಪ್ ಜೊತೆಗೆ ಅದನ್ನು ಡಿಪ್ ಮಾಡಿಕೊಟ್ಟಿದ್ದಾರಲ್ಲ, ಅದನ್ನ ಹೈಲೈಟ್ ಆಗಿದೆ ಅಂತಲೇ ಹೇಳಬೇಕು. ಸೊ ಇದನ್ನು ಹಂಗೆ ತಿಂತಾನೆ ಇರ್ಬೋದು.
ನೆಕ್ಸ್ಟು ಲೆವೆಲ್ ಆಗಿದೆ ಗೈಸ್. ಬೆಳಗ್ಗೆ ಬಂದಿದ್ದ ತಕ್ಷಣ ಈ ಥರ ಬಿಸಿ ಬಿಸಿ ಲೆಗ್ ಸೂಪ್ನ ಕುಡಿತಾನೆ ಇರಿ. ಸೊ ಬಿಸಿ ಇದೆ. ಸೊ ಲೈಟಾಗಿ ಇಲ್ಲಿ ಸ್ಪೂನ್ ಇದೆಯಲ್ಲ, ಸ್ಪೂನ್ನ ತೊಗೊಂಡು ನೋಡಿ, ಒಳ್ಳೆ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು. ತಗೊಂಡು ಪಕ್ಕ ಬಂದಿದ್ದ ತಕ್ಷಣ ಮಟನ್ ಲೆಗ್ ಸೂಪ್ನ ಟ್ರೈ ಮಾಡಿ, ಆಮೇಲೆ ಬೇರೆ ಏನಾರು ಐಟಮ್ಸ್ನ ಟ್ರೈ ಮಾಡಿ. ಸರ್ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿದೆ. ನಾನು ಈಗ ತಾನೇ ಮಟನ್ ಬಿರಿಯಾನಿ ತಿಂದೆ. ಮಟನ್ ಬಿರಿಯಾನಿ ಜೊತೆ ಬೋಟಿ ಗೊಜ್ಜು ಮತ್ತು ಕೈಮಾ ಗೊಜ್ಜು ಎರಡೂ ತಿಂದಿದ್ದೀನಿ. ಸೂಪರ್ ಬೊಂಬಾಟಾಗಿ ಮಾಡ್ತಾ ಇದ್ದಾರೆ. ನಾನು ಆಲ್ಮೋಸ್ಟು ಇಲ್ಲಿಗೆ 1.5 ಇಯರ್ಸಿಂದ ರೆಗ್ಯುಲರ್ ಕಸ್ಟಮರಾಗಿ ಬರ್ತಾ ಇದ್ದೀನಿ. ಬಟ್ ಕಸ್ಟಮರ್ನ ಮೇಂಟೈನ್ ಮಾಡೋದಾಗಲಿ, ಕಸ್ಟಮರ್ನ ಹ್ಯಾಂಡ್ಲ್ ಮಾಡೋದಾಗಲಿ ಸೂಪರಾಗಿ ಮಾಡ್ತಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ನಾನು ಬರೋದಲ್ಲದೆ ನನ್ನ ಫ್ರೆಂಡ್ಸ್ಗಳು ಜೊತೆಲೇ ಕರ್ಕೊಬರ್ತೀನಿ. ಇವರೆಲ್ಲ ನನ್ನ ಫ್ರೆಂಡ್ಸೇನೆ ಸರ್, ನನ್ನ ಕ್ಲೋಸ್ ಫ್ರೆಂಡ್ಸು. ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಸರ್. ನಾನ್ ವೆಜ್ ಲವರ್ ಅಂದರೆ ಹಿಂಗಿರಬೇಕು. ಎಲ್ಲ ಪ್ರತಿಯೊಂದು ಒಂದೇ ಟೇಬಲಲ್ಲಿ ಕೂತ್ಕೊಂಡು ತಿನ್ನಬೇಕು ಅಂತ ಆಸೆ ಇತ್ತು. ಸೊ ಇದು ಇವತ್ತು ಪ್ರೂವ್ ಮಾಡಿಬಿಟ್ಟಿದ್ದೀವಿ. ಸೊ ಸುಮಾರು ಐಟಮ್ಸ್ ತರಿಸಿದ್ದೀವಿ. ಸೊ ಮಟನ್ ಕೈಮಾ ಇದೆ, ಎಗ್ ಬೋಟಿ ಇದೆ, ಚಿಕನಲ್ಲಿ ಕಬಾಬ್ ತರಿಸಿದ್ದೀವಿ, ಇಕ್ಕಿದ ಬೇಳೆ ಬೋಟಿ ಅಂತ ತರಿಸಿದ್ದೀವಿ, ಇಕ್ಕಿದ ಬೇಳೆ ಕೈಮಾ ಗೊಜ್ಜು ತರಿಸಿದ್ದೀವಿ, ಚಿಕನ್ ಲಾಲಿಪಾಪ್ ತರಿಸಿದ್ದೀವಿ. ಚಿಕನಲ್ಲೇ ನೋಡೋಕ್ರೆ ಚಿಕನ್ ಚಾಪ್ಸ್ ಇರುತ್ತೆ, ಮಟನ್ ಫ್ರೈ ಇರುತ್ತೆ, ಮಟನಲ್ಲಿ ನೋಡೋಕ್ರೆ ತಲೆ ಮಾಂಸ ಇರುತ್ತೆ, ಹಂಗೆ ನೋಡೋಕ್ರೆ ಮಟನಲ್ಲಿ ನಾರ್ಮಲ್ ಬೋಟಿ ಕೂಡ ಸಿಗುತ್ತೆ, ಮಟನ್ ಪೆಪ್ಪರ್ ಫ್ರೈ, ಮಟನ್ ಡೀಪ್ ಫ್ರೈ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಐಟಮ್ಸ್ಗಳೆಲ್ಲ ಇದೆ. ಸೊ ಪ್ರತಿಯೊಂದು ಟೇಸ್ಟ್ ಮಾಡೋಣ. ಫಸ್ಟು ಈ ಕೈಮಾ. ಸೊ ಕೈಮಾ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬ್ರೇಕ್ ಆಗುತ್ತೆ ಗೈಸ್. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ಹಂಗೆ ತಗೊಂಡು ಒಂದು ಬೈಟು. ಫಸ್ಟ್ ಬಾರೇ ಸಿಕ್ಸಿರೋದು ಹೆಂಗಿರುತ್ತೆ ಆ ಥರ ಒಂದು ಖುಷಿ ಸಿಗ್ತಾ ಇದೆ. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನು. ಮಟನ್ ಕೈಮಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಪಕ್ಕದಲ್ಲಿ ಎಗ್ ಬೋಟಿ. ಸೊ ಎಗ್ಗೂ ನೋಡೋಕೆ ಕರೆಕ್ಟಾಗಿ ಹೊಡೆದಾಕಿ ಎಗ್ ಬುರ್ಜಿ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೇಕು. ಪ್ರತಿಯೊಂದು ಬಿಸಿಯಾಗಿ ಕೊಡ್ತಾರೆ. ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಟ್ರೈ ಮಾಡಿ, ಸೂಪರಾಗಿ ಇಷ್ಟಪಡ್ತೀರಾ. ಪಕ್ಕದಲ್ಲೇ ಕಬಾಬು ಕೂಡ ಇದೆಯಲ್ಲ, ಸೊ ಕಬಾಬ್ನು ಕೂಡ ಟ್ರೈ ಮಾಡೋಣ. ಸೊ ಕಬಾಬು ಜ್ಯೂಸಿ, ಆಚೆ ಕ್ರಿಸ್ಪಿಯಾಗಿರ್ಬೋದು, ಒಳಗೆ ಜ್ಯೂಸಿಯಾಗಿ ಸೂಪರಾಗಿದೆ. ಮಿಕ್ಕಿದೊಳಗೆ ನೋಡೋಕೋದ್ರೆ ಮಟನ್ ಗೊಜ್ಜು. ಮಟನ್ ಗೊಜ್ಜು ನೋಡಿ ಏನು ಕ್ವಾಂಟಿಟಿ. ಸ್ಪೆಷಲ್ ಇವೆಲ್ಲ ಸ್ಪೆಷಲ್ ಐಟಮ್ಸ್ಗಳು. ಮೇಯ್ನ್ ಐಟಮ್ ನೋಡ್ಕೊರೆ ಯಾವಾಗ ಆರ್ಡರ್ ಕೊಡ್ತೀವೋ ಅವಾಗ ರೆಡಿ ಮಾಡ್ಕೊಡೋದು. ಯಾವುದು ರೆಡಿ ಇರಲ್ಲ. ಒಂದು 3-4 ಐಟಮ್ ಅಷ್ಟೇ ರೆಡಿ ಮಾಡಿ ಇಟ್ಕೊಡೋದು. ಬೇರೆದೆಲ್ಲ ಬಿಸಿ ಬಿಸಿಯಾಗಿ ರೆಡಿ ಮಾಡಿಬಿಟ್ಟೆ ಕೊಡೋದು. ಸೂಪರ್ ಅಂತಲೇ ಹೇಳಬೇಕು. ಇಕ್ಕಿದ ಬೇಳೆ ಬೋಟಿ ತೆಗೆಸಿದ್ದು ಸ್ಪೆಷಲ್ ಅಂತ ಹೇಳಿದ್ರು ನೋಡಿ. ಇಕ್ಕಿದ ಬೇಳೆ ಹಾಕಿ ಒಂದು ಬೋಟಿ ಗೊಜ್ಜು ಅಂತ ಮಾಡಿದ್ದಾರೆ. ಬೋಟಿ ತುಪ್ಪನ ಹಾಕಿ ಮಾಡಿರೋದಂತ ಹೇಳಿದ್ರು. ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರೋದು ಐಟಮು ಫಿಂಗರ್ ಕಿಂಗ್. ನೆಕ್ಸ್ಟು ಚಿಕನ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಚಾಪ್ಸ್ ಇದೆ ನೋಡಿ. ಸ್ವಲ್ಪ ಪ್ರತಿಯೊಂದು ಪೀಸು ಚಿಕನ್ ಆಗಿರಿ ಮಟನ್ ಆಗಿರಿ ನೋ ಪಾರ್ಶಾಲಿಟಿ, ಎಲ್ಲ ಸಾಫ್ಟ್ ಆಗಿರೋ ಪೀಸಸ್ಸು. ಸೊ ಒಳ್ಳೆ ಪೀಸು, ಒಳ್ಳೆ ಜ್ಯೂಸಿಯಾಗಿ ಒಳ್ಳೆ ಟೇಸ್ಟ್ ಕೊಡೋವಂಥ ಮಟನ್ ಪೀಸ್ ಆಗಿರಿ ಚಿಕನ್ ಪೀಸ್ ಆಗಿರಿ ಸೂಪರಾಗಿದೆ. ಹಂಗೆ ನೋಡಿ ಮಟನ್ ಕುರ್ಮಾನು ಬ್ರೇಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ನೋಡಿ. ಏನೋ ಇಡ್ಲಿ ತಿನ್ನೋಂಥರ ಇದೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಮಟನ್ ಕುರ್ಮಾ. ಅಪ್ಪ ಇವೆಲ್ಲ ಒಂದೇ ಟೇಬಲ್ ತಿನ್ನೋಕ್ಕೆ ಒಂದು ಒಳ್ಳೆ ಖುಷಿ ಅಂತಂದರೆ ನಿಜ ತಪ್ಪಾಗಲ್ಲ. ಹಂಗೆ ನೋಡ್ಕೊಂಡು ಪೆಪ್ಪರ್ ಫ್ರೈ ಇದೆ. ಪೆಪ್ಪರ್ ಫ್ರೈ ನೋಡ್ಕೊಂಡು ಜಾಸ್ತಿ ಪೆಪ್ಪರ್ ಮಸಾಲ ಎಲ್ಲ ಹಾಕಿರೋ ಒಂದು ಮಸಾಲ ಹಾಕಿದೆ ನೋಡಿ. ಸಾಫ್ಟ್ ರೈಸ್. ಆದಮೇಲೆ ಕರ್ಬೇವು ಸೊಪ್ಪು ತಿಂತಾಯಿದ್ರೆ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನಾವು ಜಾಸ್ತಿ ಪ್ಲೇಟ್ ಆರ್ಡ್ರ್ ಮಾಡಿದ್ದೀವಿ. ಹಂಗೆ ನೋಡ್ತಾರೆ ಇಲ್ಲಿ ಮಟನು ನೋಡಿ ಅಲ್ಲೇ ಬ್ರೇಕ್ ಮಾಡಿ ಸಾಫ್ಟು. ಅಯ್ಯೋ ಮಟನ್ ಆಗಿದ್ದು ಚಿಕನ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಆಗಿದೆ. ಲಾಸ್ಟಲ್ಲಿ ಲಾಲಿಪಾಪ್ ಇದೆಯಲ್ಲ, ಲಾಲಿಪಾಪ್ನೂ ಟ್ರೈ ಮಾಡೋಣ. ಗರಿ ಅಂತ ಲಾಲಿಪಾಪು. ಎಷ್ಟು ಮಧ್ಯಾಹ್ನ ಊಟಕ್ಕೆ ಬಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್ ಸಿಗುತ್ತೆ. ಇನ್ನು ಬ್ರೇಕ್ಫಾಸ್ಟಲ್ಲೂ ಕೂಡ ವೆರೈಟೀಸ್ ಇರುತ್ತೆ. ಬ್ರೇಕ್ಫಾಸ್ಟ್ ನೋಡೋಕ್ಕೋದ್ರೆ ಬೆಳಗ್ಗೆ 10 ಗಂಟೆ ಅಥವಾ 9 ಗಂಟೆ 8 ಗಂಟೆ ಬಂದರೂ ಕೂಡ ಇಡ್ಲಿ ದೋಸೆ ಕಾಲು ಸೂಪರ ಸಿಗುತ್ತೆ ಅಂತಲೇ ಹೇಳಬೇಕು. ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಆಗಿದೆ. ನೆಕ್ಸ್ಟು ಹಾಗೆ ಚಪಾತಿನ ಟ್ರೈ ಮಾಡೋಣ. ಸೊ ಚಪಾತಿನ ತೊಗೊಂಡು ಈ ಕೈಮಾ ಗೊಜ್ಜು ಇದೆಯಲ್ಲ ಅದಕ್ಕೋಸ್ಕರನೇ ಈ ಚಪಾತಿ ತೊಗೊಂಡಿದ್ದೀನಿ. ಇಲ್ಲಿ ಇದೆ ನೋಡಿ ಕೈಮಾ ಗೊಜ್ಜು ನೋಡಿ. ಕಾಸು ಜಾಸ್ತಿ ತೊಗೋಬೇಕು. ತೊಗೊಂಡು
ಅಲ್ಟಿಮೇಟು ಸೂಪರು. ನೆಕ್ಸ್ಟು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಟ್ರೈ ಮಾಡೋಣ. ಸ್ಟೇಟಿ ಉಂಟು ಸೂಪರ್ ಕರೆಕ್ಟಾಗಿ. ಬಿಸಿ ಚಿಕನ್ ಬಿರಿಯಾನಿ ತರಿಸಿದ್ದೀವಿ, ಮಟನ್ ಬಿರಿಯಾನಿ ಕೂಡ ತರಿಸಿದ್ದೀವಿ. ಸೊ ಇದು ನೋಡೋಕೆ ಹೋದರೆ ನಿಮಗೆ ಬೈ 1 get 1 ಕೊಡ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ಮಾತ್ರ ನಿಮಗೆ ಇದೇ ಫೆಬ್ರವರಿ 21, 22 ಬೈ 1 get 1 ಚಿಕನ್ ಬಿರಿಯಾನಿ. ಸೊ 1 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಅಬ್ಸಲ್ಯೂಟ್ಲಿ ಫ್ರೀ ಗೈಸ್. ಸೊ ಖಂಡಿತ ಈ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ. ಪೀಸಸ್ ನೀವು ನೋಡ್ತೀರಾ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಅದು ಡ್ರೈ ಇಲ್ಲ, ಜ್ಯೂಸಿ ಆದಂಥ ಪೀಸ್ ಅಂತಲೇ ಹೇಳಬೇಕು. ಹಿಂಗೆ ಶೇರ್ವಾ ಇದೆ, ಬಟ್ ಶೇರ್ವಾ ಜೊತೆಗೆ ಹಂಗೆ ಟ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹಂಗೆ ಬಿರಿಯಾನಿ ತೊಗೊಂಡು ನೋಡಿ ರೈಸು ಏನು ಕ್ವಾಂಟಿಟಿ ಅಂತ, ನಾಟಿ ಸ್ಟೈಲ್ ರೈಸು. ಏನು ಕಾಂಬಿನೇಷನ್ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲು. ಒಂದು ಬೈಟ್ ತಿಂದರೆ ಇನ್ನೊಂದು ಬೈಟ್ ತಿಂತಾನೆ ಇರಬೇಕು ಅನಿಸುತ್ತೆ. ಪ್ರತಿ ಫ್ಲೇವರಲ್ಲೂ ಲೈಕ್ ಪ್ರತಿಯೊಂದು ರೈಸಲ್ಲೂ ಆ ಫ್ಲೇವರ್ ಇದೆ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಗೈಸ್. ಪಕ್ಕದಲ್ಲೇ ಮಟನ್ ಬಿರಿಯಾನಿ, ಬಟ್ ಮಟನ್ ಬಿರಿಯಾನಿಗೆ ಲೈಟಾಗಿ ಶೇರ್ವ ಹಾಕೋತಾ ಇದ್ದೀನಿ. ಶೇರ್ವ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಂಡು ನೋಡಿ ಮಟನ್ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಚಿಕನ್ ಬಿರಿಯಾನಿ ಸಪ್ರೇಟಾಗಿ ಮಾಡ್ತಾರೆ, ಮಟನ್ ಬಿರಿಯಾನಿ ಸಪ್ರೇಟಾಗಿ ಮಾಡ್ತಾರೆ. ಪ್ರತಿದಿನ ಸ್ಪೆಷಲ್ ಅಂತಲೇ ಹೇಳಬೇಕು. ಇವ್ರು ಮಟನ್ ಎಲ್ಲಿಂದ ತರಿಸ್ತಾರೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರೋ ಒಂದು ಮಟನ್, ಒಂದು ಸಾಫ್ಟ್ ಪೀಸಸ್ ಹಾಕಿರೋ ಅಂತಲೇ ಹೇಳಬೇಕು. ಹತ್ರ ಬಂದರೆ ಗೊತ್ತಾಗುತ್ತೆ, ಒಂದು ಹೂವು ಥರ ಕುಕ್ ಆಗಿದೆ ಮಟನ್ ಪೀಸಸ್. ಓಹೋ ಮಟನ್ ರಬಸ್ ಒಂದು ಹಬ್ಬ ಅಂತಲೇ ಹೇಳಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಚಿಕನ್ ಬಿರಿಯಾನಿ ರಬಸ್ ಇರ್ತಾರಲ್ಲ, ಇದೇ ಭಾನುವಾರ ನಿಮಗೆ ಬೈ 1 get 1 ಆಫರ್ ಕೂಡ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದಾದಮೇಲೆ ಈ ವಿಡಿಯೋ ನೋಡ್ತಿದ್ರು ಕೂಡ ಖಂಡಿತ ಹುಡ್ಕೊಬಂದು ಬಿರಿಯಾನಿ ನಾನ್ ವೆಜ್ ಸ್ಪಾಟ್ ಅಂತಲೇ ಹೇಳ್ಬೋದು. ಖಂಡಿತ ಹುಡ್ಕೊಬಂದು ತಿನ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈ ಥರ ಜಾಸ್ತಿ ವೀಡಿಯೋಸ್ ನೋಡಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ಕೆಲವು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿನೇಶ್, ದಿನೇಶ್ ಡೂ ವಾಟ್ ಇಲ್ಲ. ಬಾಯ್.